ಸರ್, ಕಳೆದ ಒಂದು ವಾರದಿಂದ ಇವಾಗ ಮಕರ ಸಂಕ್ರಾಂತಿ ಸಮಯ. ಸುಮಾರು ಜನ ನಮ್ಮ ಕನ್ನಡಿಗರು ಶಬರಿಮಲೆ ಯಾತ್ರೆಯನ್ನು ಮಾಡ್ತಾರೆ. ಕೇರಳಕ್ಕೆ ಶಬರಿಮಲೆ ದೇವಸ್ಥಾನಕ್ಕೆ, ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋದು ಈರೋಡು ತಮಿಳ್ನಾಡು ಮುಖಾಂತರ ಹೋಗ್ತಾರೆ. ಆದ್ರೆ ಯಾರ ಅಲ್ಲಿ ಒಬ್ಬ ಅಯೋಗ್ಯ ಸಿಲಂಬರಸನ್ ಅಂತಕ್ಕಂಥ ವ್ಯಕ್ತಿ ನಮ್ಮ ಚಾಲಕರು, ಕನ್ನಡಿಗ ಚಾಲಕರು, ಕನ್ನಡ ಬಾವುಟ ಅವ್ರ ವೆಹಿಕಲ್ ಅಲ್ಲಿ, ಅವ್ರ ವಾಹನದಲ್ಲಿ, ಅವ್ರ ಪ್ರೀತಿಗೋಸ್ಕರ ಅವ್ರು ಕಟ್ಕೊಂಡು ಹೋಗೋದು. ಅಲ್ಲೇನ್ ನೆಡ್ತಾ ಇಲ್ಲ, ಹೋಗ್ಬಿಟ್ಟು ತಮಿಳ್ನಾಡಲ್ಲಿ ಇವನು ಇಲ್ಲಿ ಹಿಡ್ಕೊಂಡು ಟೋಲ್ ಹತ್ರ ಹಿಡ್ಕೊಂಡು ಹೊಡಿಯೋದು, ಅವ್ರಿಗೆ ಆ ಬಾವುಟ ಕಿತ್ತಾಕೋದು, ಹೋಗೋ ಬರೋರ್ಗೆಲ್ಲ ತೊಂದರೆ ಮಾಡ್ಕೊಂಡು ಇಲ್ಲಿ ಬಹಳ ಚೆನ್ನಾಗಿದೀವಿ ನಾವು ಮತ್ತೆ ಅವರು ಒಂದು ಕಂದಕವನ್ನ ಸೃಷ್ಟಿ ಮಾಡ್ತಕ್ಕಂಥ ಕೆಲಸವನ್ನ ಏನ್ ಮಾಡ್ತಾ ಇದ್ದಾನೆ. ಇದು ಕಳೆದ ಒಂದು ವಾರದಿಂದ ನಡೀತಾ ಇದ್ರು. ಪೊಲೀಸ್ ಇಲಾಖೆ ಗಮನಕ್ಕೆ ಬಂದಿಲ್ವಾ? ಗೃಹ ಸಚಿವರು ಇದ್ರ ಬಗ್ಗೆ ನಾವು ಇವತ್ತು ಅವ್ರಿಗೆ ಮನವಿ ಕೊಟ್ಟು ಈ ಕೂಡಲೇ ತಮಿಳ್ನಾಡು ಗೃಹ ಸಚಿವರಿಗೆ ಮಾತಾಡಿ ಅವನನ್ನ ಅರೆಸ್ಟ್ ಮಾಡ್ಲಿಲ್ಲ ಅಂತಂದ್ರೆ ನಾಳೆ ದಿನ ಇಲ್ಲಿ ಹೆಚ್ಚು ಕಮ್ಮಿ ಆದ್ರೆ, ಕಾನೂನು ಸುವ್ಯವಸ್ಥೆ ಹಾಳಾದ್ರೆ ಏನ್ ಮಾಡ್ಬೇಕು? ಇದಕ್ಕೆ ಯಾರು ಹೊಣೆ? ಇದನ್ನ ಗಮನದಲ್ಲಿ ಇಟ್ಕೊಂಡು ನಮ್ಮ ಯುವ ಕರ್ನಾಟಕ ವೇದಿಕೆಯಿಂದ ನಾವು ಗೃಹ ಮಂತ್ರಿ ಅವ್ರನ್ನ ಭೇಟಿ ಮಾಡಿ ಇವತ್ತು ಟೆನಿಕಾಸ್ಟ್ ಯಾವುದೇ ಕಾರಣಕ್ಕೂ ಇವತ್ತು ಗೃಹ ಸಚಿವರಿಗೆ ಅವ್ರು ಮಾತಾಡ್ಬೇಕು, ಸ್ಥಳೀಯ ಪೊಲೀಸ್ ಇಲಾಖೆಗೆ ಮಾತಾಡ್ಬೇಕು. ನಿನ್ನೆ SP ಚಾಮರಾಜನಗರದವ್ರಿಗೂ ನಾನು ಮಾತಾಡಿ, ದಯವಿಟ್ಟು ಸರ್ ಗಮನಕ್ಕೆ, ಯಾಕಂದ್ರೆ ಪಕ್ಕದ ಗಡಿ ಪ್ರದೇಶ ಆದ್ರಿಂದ ದಯವಿಟ್ಟು ಇನ್ನು ಮುಂದೆನೂ ನೂರಾರು ಜನ ಹೋಗ್ತಾ ಇದ್ದಾರೆ ಈಗ ಶಬರಿಮಲೆ ಯಾತ್ರೆಗೆ. ಪಾಪ ಯಾತ್ರಿಕರಿಗೆ ತೊಂದರೆ ಆಗ್ಬಾರ್ದು, ಅವ್ನು ಯಾರೋ ಮಾಡೋ ಅಂತ ಉಚ್ಚಾಟಗಳಿಂದ ರಾಜ್ಯಗಳ ಒಂದು ಕತ್ತು ಉರಿಯುವಂತ ಕೆಲಸವನ್ನು ಅವ್ನು ಮಾಡ್ತಾ ಇದ್ದಾನೆ. ಇದನ್ನು ವಿರೋಧಿಸಿ ಇವತ್ತು ಗೃಹ ಸಚಿವರ ಮುಖಾಂತರ ಅವರಿಗೆ ನಾವು ಲೆಟರ್ನ ಕೊಡೋದಕ್ಕೆ ಬಂದಿದ್ದೀವಿ ಸರ್. ಧನ್ಯವಾದಗಳು ಸರ್. ಕಳೆದ ಒಂದು ವಾರದಿಂದ ಇವಾಗ ಮಕರ ಸಂಕ್ರಾಂತಿ ಸಮಯ. ಸುಮಾರು ಜನ ನಮ್ಮ ಕನ್ನಡಿಗರು ಶಬರಿಮಲೆ ಯಾತ್ರೆಯನ್ನು ಮಾಡ್ತಾರೆ. ಕೇರಳಕ್ಕೆ ಶಬರಿಮಲೆ ದೇವಸ್ಥಾನಕ್ಕೆ, ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋದು ಈರೋಡು ತಮಿಳ್ನಾಡು ಮುಖಾಂತರ ಹೋಗ್ತಾರೆ. ಆದ್ರೆ ಯಾರ ಅಲ್ಲಿ ಒಬ್ಬ ಅಯೋಗ್ಯ ಸಿಲಂಬರಸನ್ ಅಂತಕ್ಕಂಥ ವ್ಯಕ್ತಿ ನಮ್ಮ ಚಾಲಕರು, ಕನ್ನಡಿಗ ಚಾಲಕರು, ಕನ್ನಡ ಬಾವುಟ ಅವ್ರ ವೆಹಿಕಲ್ ಅಲ್ಲಿ, ಅವ್ರ ವಾಹನದಲ್ಲಿ, ಅವ್ರ ಪ್ರೀತಿಗೋಸ್ಕರ ಅವ್ರು ಕಟ್ಕೊಂಡು ಹೋಗೋದು. ಅಲ್ಲೇನ್ ನೆಡ್ತಾ ಇಲ್ಲ, ಹೋಗ್ಬಿಟ್ಟು ತಮಿಳ್ನಾಡಲ್ಲಿ ಇವನು ಇಲ್ಲಿ ಹಿಡ್ಕೊಂಡು ಟೋಲ್ ಹತ್ರ ಹಿಡ್ಕೊಂಡು ಹೊಡಿಯೋದು, ಅವ್ರಿಗೆ ಆ ಬಾವುಟ ಕಿತ್ತಾಕೋದು, ಹೋಗೋ ಬರೋರ್ಗೆಲ್ಲ ತೊಂದರೆ ಮಾಡ್ಕೊಂಡು ಇಲ್ಲಿ ಬಹಳ ಚೆನ್ನಾಗಿದೀವಿ ನಾವು ಮತ್ತೆ ಅವರು ಒಂದು ಕಂದಕವನ್ನ ಸೃಷ್ಟಿ ಮಾಡ್ತಕ್ಕಂಥ ಕೆಲಸವನ್ನ ಏನ್ ಮಾಡ್ತಾ ಇದ್ದಾನೆ. ಇದು ಕಳೆದ ಒಂದು ವಾರದಿಂದ ನಡೀತಾ ಇದ್ರು. ಪೊಲೀಸ್ ಇಲಾಖೆ ಗಮನಕ್ಕೆ ಬಂದಿಲ್ವಾ? ಗೃಹ ಸಚಿವರು ಇದ್ರ ಬಗ್ಗೆ ನಾವು ಇವತ್ತು ಅವ್ರಿಗೆ ಮನವಿ ಕೊಟ್ಟು ಈ ಕೂಡಲೇ ತಮಿಳ್ನಾಡು ಗೃಹ ಸಚಿವರಿಗೆ ಮಾತಾಡಿ ಅವನನ್ನ ಅರೆಸ್ಟ್ ಮಾಡ್ಲಿಲ್ಲ ಅಂತಂದ್ರೆ ನಾಳೆ ದಿನ ಇಲ್ಲಿ ಹೆಚ್ಚು ಕಮ್ಮಿ ಆದ್ರೆ, ಕಾನೂನು ಸುವ್ಯವಸ್ಥೆ ಹಾಳಾದ್ರೆ ಏನ್ ಮಾಡ್ಬೇಕು? ಇದಕ್ಕೆ ಯಾರು ಹೊಣೆ? ಇದನ್ನ ಗಮನದಲ್ಲಿ ಇಟ್ಕೊಂಡು ನಮ್ಮ ಯುವ ಕರ್ನಾಟಕ ವೇದಿಕೆಯಿಂದ ನಾವು ಗೃಹ ಮಂತ್ರಿ ಅವ್ರನ್ನ ಭೇಟಿ ಮಾಡಿ ಇವತ್ತು ಟೆನಿಕಾಸ್ಟ್ ಯಾವುದೇ ಕಾರಣಕ್ಕೂ ಇವತ್ತು ಗೃಹ ಸಚಿವರಿಗೆ ಅವ್ರು ಮಾತಾಡ್ಬೇಕು, ಸ್ಥಳೀಯ ಪೊಲೀಸ್ ಇಲಾಖೆಗೆ ಮಾತಾಡ್ಬೇಕು. ನಿನ್ನೆ SP ಚಾಮರಾಜನಗರದವ್ರಿಗೂ ನಾನು ಮಾತಾಡಿ, ದಯವಿಟ್ಟು ಸರ್ ಗಮನಕ್ಕೆ, ಯಾಕಂದ್ರೆ ಪಕ್ಕದ ಗಡಿ ಪ್ರದೇಶ ಆದ್ರಿಂದ ದಯವಿಟ್ಟು ಇನ್ನು ಮುಂದೆನೂ ನೂರಾರು ಜನ ಹೋಗ್ತಾ ಇದ್ದಾರೆ ಈಗ ಶಬರಿಮಲೆ ಯಾತ್ರೆಗೆ. ಪಾಪ ಯಾತ್ರಿಕರಿಗೆ ತೊಂದರೆ ಆಗ್ಬಾರ್ದು, ಅವ್ನು ಯಾರೋ ಮಾಡೋ ಅಂತ ಉಚ್ಚಾಟಗಳಿಂದ ರಾಜ್ಯಗಳ ಒಂದು ಕತ್ತು ಉರಿಯುವಂತ ಕೆಲಸವನ್ನು ಅವ್ನು ಮಾಡ್ತಾ ಇದ್ದಾನೆ. ಇದನ್ನು ವಿರೋಧಿಸಿ ಇವತ್ತು ಗೃಹ ಸಚಿವರ ಮುಖಾಂತರ ಅವರಿಗೆ ನಾವು ಲೆಟರ್ನ ಕೊಡೋದಕ್ಕೆ ಬಂದಿದ್ದೀವಿ ಸರ್. ಧನ್ಯವಾದಗಳು ಸರ್. ಕಳೆದ ಒಂದು ವಾರದಿಂದ ಇವಾಗ ಮಕರ ಸಂಕ್ರಾಂತಿ ಸಮಯ. ಸುಮಾರು ಜನ ನಮ್ಮ ಕನ್ನಡಿಗರು ಶಬರಿಮಲೆ ಯಾತ್ರೆಯನ್ನು ಮಾಡ್ತಾರೆ. ಕೇರಳಕ್ಕೆ ಶಬರಿಮಲೆ ದೇವಸ್ಥಾನಕ್ಕೆ, ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋದು ಈರೋಡು ತಮಿಳ್ನಾಡು ಮುಖಾಂತರ ಹೋಗ್ತಾರೆ. ಆದ್ರೆ ಯಾರ ಅಲ್ಲಿ ಒಬ್ಬ ಅಯೋಗ್ಯ ಸಿಲಂಬರಸನ್ ಅಂತಕ್ಕಂಥ ವ್ಯಕ್ತಿ ನಮ್ಮ ಚಾಲಕರು, ಕನ್ನಡಿಗ ಚಾಲಕರು, ಕನ್ನಡ ಬಾವುಟ ಅವ್ರ ವೆಹಿಕಲ್ ಅಲ್ಲಿ, ಅವ್ರ ವಾಹನದಲ್ಲಿ, ಅವ್ರ ಪ್ರೀತಿಗೋಸ್ಕರ ಅವ್ರು ಕಟ್ಕೊಂಡು ಹೋಗೋದು. ಅಲ್ಲೇನ್ ನೆಡ್ತಾ ಇಲ್ಲ, ಹೋಗ್ಬಿಟ್ಟು ತಮಿಳ್ನಾಡಲ್ಲಿ ಇವನು ಇಲ್ಲಿ ಹಿಡ್ಕೊಂಡು ಟೋಲ್ ಹತ್ರ ಹಿಡ್ಕೊಂಡು ಹೊಡಿಯೋದು, ಅವ್ರಿಗೆ ಆ ಬಾವುಟ ಕಿತ್ತಾಕೋದು, ಹೋಗೋ ಬರೋರ್ಗೆಲ್ಲ ತೊಂದರೆ ಮಾಡ್ಕೊಂಡು ಇಲ್ಲಿ ಬಹಳ ಚೆನ್ನಾಗಿದೀವಿ ನಾವು ಮತ್ತೆ ಅವರು ಒಂದು ಕಂದಕವನ್ನ ಸೃಷ್ಟಿ ಮಾಡ್ತಕ್ಕಂಥ ಕೆಲಸವನ್ನ ಏನ್ ಮಾಡ್ತಾ ಇದ್ದಾನೆ. ಇದು ಕಳೆದ ಒಂದು ವಾರದಿಂದ ನಡೀತಾ ಇದ್ರು. ಪೊಲೀಸ್ ಇಲಾಖೆ ಗಮನಕ್ಕೆ ಬಂದಿಲ್ವಾ? ಗೃಹ ಸಚಿವರು ಇದ್ರ ಬಗ್ಗೆ ನಾವು ಇವತ್ತು ಅವ್ರಿಗೆ ಮನವಿ ಕೊಟ್ಟು ಈ ಕೂಡಲೇ ತಮಿಳ್ನಾಡು ಗೃಹ ಸಚಿವರಿಗೆ ಮಾತಾಡಿ ಅವನನ್ನ ಅರೆಸ್ಟ್ ಮಾಡ್ಲಿಲ್ಲ ಅಂತಂದ್ರೆ ನಾಳೆ ದಿನ ಇಲ್ಲಿ ಹೆಚ್ಚು ಕಮ್ಮಿ ಆದ್ರೆ, ಕಾನೂನು ಸುವ್ಯವಸ್ಥೆ ಹಾಳಾದ್ರೆ ಏನ್ ಮಾಡ್ಬೇಕು? ಇದಕ್ಕೆ ಯಾರು ಹೊಣೆ? ಇದನ್ನ ಗಮನದಲ್ಲಿ ಇಟ್ಕೊಂಡು ನಮ್ಮ ಯುವ ಕರ್ನಾಟಕ ವೇದಿಕೆಯಿಂದ ನಾವು ಗೃಹ ಮಂತ್ರಿ ಅವ್ರನ್ನ ಭೇಟಿ ಮಾಡಿ ಇವತ್ತು ಟೆನಿಕಾಸ್ಟ್ ಯಾವುದೇ ಕಾರಣಕ್ಕೂ ಇವತ್ತು ಗೃಹ ಸಚಿವರಿಗೆ ಅವ್ರು ಮಾತಾಡ್ಬೇಕು, ಸ್ಥಳೀಯ ಪೊಲೀಸ್ ಇಲಾಖೆಗೆ ಮಾತಾಡ್ಬೇಕು. ನಿನ್ನೆ SP ಚಾಮರಾಜನಗರದವ್ರಿಗೂ ನಾನು ಮಾತಾಡಿ, ದಯವಿಟ್ಟು ಸರ್ ಗಮನಕ್ಕೆ, ಯಾಕಂದ್ರೆ ಪಕ್ಕದ ಗಡಿ ಪ್ರದೇಶ ಆದ್ರಿಂದ ದಯವಿಟ್ಟು ಇನ್ನು ಮುಂದೆನೂ ನೂರಾರು ಜನ ಹೋಗ್ತಾ ಇದ್ದಾರೆ ಈಗ ಶಬರಿಮಲೆ ಯಾತ್ರೆಗೆ. ಪಾಪ ಯಾತ್ರಿಕರಿಗೆ ತೊಂದರೆ ಆಗ್ಬಾರ್ದು, ಅವ್ನು ಯಾರೋ ಮಾಡೋ ಅಂತ ಉಚ್ಚಾಟಗಳಿಂದ ರಾಜ್ಯಗಳ ಒಂದು ಕತ್ತು ಉರಿಯುವಂತ ಕೆಲಸವನ್ನು ಅವ್ನು ಮಾಡ್ತಾ ಇದ್ದಾನೆ. ಇದನ್ನು ವಿರೋಧಿಸಿ ಇವತ್ತು ಗೃಹ ಸಚಿವರ ಮುಖಾಂತರ ಅವರಿಗೆ ನಾವು ಲೆಟರ್ನ ಕೊಡೋದಕ್ಕೆ ಬಂದಿದ್ದೀವಿ ಸರ್. ಧನ್ಯವಾದಗಳು ಸರ್. ಕಳೆದ ಒಂದು ವಾರದಿಂದ ಇವಾಗ ಮಕರ ಸಂಕ್ರಾಂತಿ ಸಮಯ. ಸುಮಾರು ಜನ ನಮ್ಮ ಕನ್ನಡಿಗರು ಶಬರಿಮಲೆ ಯಾತ್ರೆಯನ್ನು ಮಾಡ್ತಾರೆ.
ಕೇರಳಕ್ಕೆ ಶಬರಿಮಲೆ ದೇವಸ್ಥಾನಕ್ಕೆ, ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋದು ಈರೋಡು ತಮಿಳ್ನಾಡು ಮುಖಾಂತರ ಹೋಗ್ತಾರೆ. ಆದ್ರೆ ಯಾರ ಅಲ್ಲಿ ಒಬ್ಬ ಅಯೋಗ್ಯ ಸಿಲಂಬರಸನ್ ಅಂತಕ್ಕಂಥ ವ್ಯಕ್ತಿ ನಮ್ಮ ಚಾಲಕರು, ಕನ್ನಡಿಗ ಚಾಲಕರು, ಕನ್ನಡ ಬಾವುಟ ಅವ್ರ ವೆಹಿಕಲ್ ಅಲ್ಲಿ, ಅವ್ರ ವಾಹನದಲ್ಲಿ, ಅವ್ರ ಪ್ರೀತಿಗೋಸ್ಕರ ಅವ್ರು ಕಟ್ಕೊಂಡು ಹೋಗೋದು. ಅಲ್ಲೇನ್ ನೆಡ್ತಾ ಇಲ್ಲ ಹೋಗ್ಬಿಟ್ಟು ತಮಿಳ್ನಾಡಲ್ಲಿ. ಇವನು ಇಲ್ಲಿ ಹಿಡ್ಕೊಂಡು ಟೋಲ್ ಹತ್ರ ಹಿಡ್ಕೊಂಡು ಹೊಡಿಯೋದು, ಅವ್ರಿಗೆ ಆ ಬಾವುಟ ಕಿತ್ತಾಕೋದು, ಹೋಗೋ ಬರೋರ್ಗೆಲ್ಲ ತೊಂದರೆ ಮಾಡ್ಕೊಂಡು ಇಲ್ಲಿ ಬಹಳ ಚೆನ್ನಾಗಿದೀವಿ ನಾವು ಮತ್ತೆ ಅವರು ಒಂದು ಕಂದಕವನ್ನ ಸೃಷ್ಟಿ ಮಾಡ್ತಕ್ಕಂಥ ಕೆಲಸವನ್ನ ಏನ್ ಮಾಡ್ತಾ ಇದ್ದಾನೆ. ಇದು ಕಳೆದ ಒಂದು ವಾರದಿಂದ ನಡೀತಾ ಇದ್ರು. ಪೊಲೀಸ್ ಇಲಾಖೆ ಗಮನಕ್ಕೆ ಬಂದಿಲ್ವಾ? ಗೃಹ ಸಚಿವರು ಇದ್ರ ಬಗ್ಗೆ ನಾವು ಇವತ್ತು ಅವ್ರಿಗೆ ಮನವಿ ಕೊಟ್ಟು ಈ ಕೂಡಲೇ ತಮಿಳ್ನಾಡು ಗೃಹ ಸಚಿವರಿಗೆ ಮಾತಾಡಿ ಅವನನ್ನ ಅರೆಸ್ಟ್ ಮಾಡ್ಲಿಲ್ಲ ಅಂತಂದ್ರೆ ನಾಳೆ ದಿನ ಇಲ್ಲಿ ಹೆಚ್ಚು ಕಮ್ಮಿ ಆದ್ರೆ, ಕಾನೂನು ಸುವ್ಯವಸ್ಥೆ ಹಾಳಾದ್ರೆ ಏನ್ ಮಾಡ್ಬೇಕು? ಇದಕ್ಕೆ ಯಾರು ಹೊಣೆ? ಇದನ್ನ ಗಮನದಲ್ಲಿ ಇಟ್ಕೊಂಡು ನಮ್ಮ ಯುವ ಕರ್ನಾಟಕ ವೇದಿಕೆಯಿಂದ ನಾವು ಗೃಹ ಮಂತ್ರಿ ಅವ್ರನ್ನ ಭೇಟಿ ಮಾಡಿ ಇವತ್ತು ಟೆನಿಕಾಸ್ಟ್ ಯಾವುದೇ ಕಾರಣಕ್ಕೂ ಇವತ್ತು ಗೃಹ ಸಚಿವರಿಗೆ ಅವ್ರು ಮಾತಾಡ್ಬೇಕು, ಸ್ಥಳೀಯ ಪೊಲೀಸ್ ಇಲಾಖೆಗೆ ಮಾತಾಡ್ಬೇಕು. ನಿನ್ನೆ SP ಚಾಮರಾಜನಗರದವ್ರಿಗೂ ನಾನು ಮಾತಾಡಿ ದಯವಿಟ್ಟು ಸರ್ ಗಮನಕ್ಕೆ, ಯಾಕಂದ್ರೆ ಪಕ್ಕದ ಗಡಿ ಪ್ರದೇಶ ಆದ್ರಿಂದ ದಯವಿಟ್ಟು ಇನ್ನು ಮುಂದೆನೂ ನೂರಾರು ಜನ ಹೋಗ್ತಾ ಇದ್ದಾರೆ ಈಗ ಶಬರಿಮಲೆ ಯಾತ್ರೆಗೆ. ಪಾಪ ಯಾತ್ರಿಕರಿಗೆ ತೊಂದರೆ ಆಗ್ಬಾರ್ದು. ಅವ್ನು ಯಾರೋ ಮಾಡೋ ಅಂತ ಉಚ್ಚಾಟಗಳಿಂದ ರಾಜ್ಯಗಳ ಒಂದು ಕತ್ತು ಉರಿಯುವಂತ ಕೆಲಸವನ್ನು ಅವ್ನು ಮಾಡ್ತಾ ಇದ್ದಾನೆ. ಇದನ್ನು ವಿರೋಧಿಸಿ ಇವತ್ತು ಗೃಹ ಸಚಿವರ ಮುಖಾಂತರ ಅವರಿಗೆ ನಾವು ಲೆಟರ್ನ ಕೊಡೋದಕ್ಕೆ ಬಂದಿದ್ದೀವಿ ಸರ್. ಧನ್ಯವಾದಗಳು ಸರ್. ಕಳೆದ ಒಂದು ವಾರದಿಂದ ಇವಾಗ ಮಕರ ಸಂಕ್ರಾಂತಿ ಸಮಯ, ಸುಮಾರು ಜನ ನಮ್ಮ ಕನ್ನಡಿಗರು ಶಬರಿಮಲೆ ಯಾತ್ರೆಯನ್ನ ಮಾಡ್ತಾರೆ. ಕೇರಳಕ್ಕೆ ಶಬರಿಮಲೆ ದೇವಸ್ಥಾನಕ್ಕೆ, ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋದು ಈರೋಡು ತಮಿಳ್ನಾಡು ಮುಖಾಂತರ ಹೋಗ್ತಾರೆ. ಆದ್ರೆ ಯಾರ ಅಲ್ಲಿ ಒಬ್ಬ ಅಯೋಗ್ಯ ಸಿಲಂಬರಸನ್ ಅಂತಕ್ಕಂಥ ವ್ಯಕ್ತಿ ನಮ್ಮ ಚಾಲಕರು, ಕನ್ನಡಿಗ ಚಾಲಕರು, ಕನ್ನಡ ಬಾವುಟ ಅವ್ರ ವೆಹಿಕಲ್ ಅಲ್ಲಿ, ಅವ್ರ ವಾಹನದಲ್ಲಿ, ಅವ್ರ ಪ್ರೀತಿಗೋಸ್ಕರ ಅವ್ರು ಕಟ್ಕೊಂಡು ಹೋಗೋದು. ಅಲ್ಲೇನ್ ನೆಡ್ತಾ ಇಲ್ಲ ಹೋಗ್ಬಿಟ್ಟು ತಮಿಳ್ನಾಡಲ್ಲಿ. ಇವನು ಇಲ್ಲಿ ಹಿಡ್ಕೊಂಡು ಟೋಲ್ ಹತ್ರ ಹಿಡ್ಕೊಂಡು ಹೊಡಿಯೋದು, ಅವ್ರಿಗೆ ಆ ಬಾವುಟ ಕಿತ್ತಾಕೋದು, ಹೋಗೋ ಬರೋರ್ಗೆಲ್ಲ ತೊಂದರೆ ಮಾಡ್ಕೊಂಡು ಇಲ್ಲಿ ಬಹಳ ಚೆನ್ನಾಗಿದೀವಿ ನಾವು ಮತ್ತೆ ಅವರು ಒಂದು ಕಂದಕವನ್ನ ಸೃಷ್ಟಿ ಮಾಡ್ತಕ್ಕಂಥ ಕೆಲಸವನ್ನ ಏನ್ ಮಾಡ್ತಾ ಇದ್ದಾನೆ. ಇದು ಕಳೆದ ಒಂದು ವಾರದಿಂದ ನಡೀತಾ ಇದ್ರು. ಪೊಲೀಸ್ ಇಲಾಖೆ ಗಮನಕ್ಕೆ ಬಂದಿಲ್ವಾ? ಗೃಹ ಸಚಿವರು ಇದ್ರ ಬಗ್ಗೆ ನಾವು ಇವತ್ತು ಅವ್ರಿಗೆ ಮನವಿ ಕೊಟ್ಟು ಈ ಕೂಡಲೇ ತಮಿಳ್ನಾಡು ಗೃಹ ಸಚಿವರಿಗೆ ಮಾತಾಡಿ ಅವನನ್ನ ಅರೆಸ್ಟ್ ಮಾಡ್ಲಿಲ್ಲ ಅಂತಂದ್ರೆ ನಾಳೆ ದಿನ ಇಲ್ಲಿ ಹೆಚ್ಚು ಕಮ್ಮಿ ಆದ್ರೆ, ಕಾನೂನು ಸುವ್ಯವಸ್ಥೆ ಹಾಳಾದ್ರೆ ಏನ್ ಮಾಡ್ಬೇಕು? ಇದಕ್ಕೆ ಯಾರು ಹೊಣೆ? ಇದನ್ನ ಗಮನದಲ್ಲಿ ಇಟ್ಕೊಂಡು ನಮ್ಮ ಯುವ ಕರ್ನಾಟಕ ವೇದಿಕೆಯಿಂದ ನಾವು ಗೃಹ ಮಂತ್ರಿ ಅವ್ರನ್ನ ಭೇಟಿ ಮಾಡಿ ಇವತ್ತು ಟೆನಿಕಾಸ್ಟ್ ಯಾವುದೇ ಕಾರಣಕ್ಕೂ ಇವತ್ತು ಗೃಹ ಸಚಿವರಿಗೆ ಅವ್ರು ಮಾತಾಡ್ಬೇಕು, ಸ್ಥಳೀಯ ಪೊಲೀಸ್ ಇಲಾಖೆಗೆ ಮಾತಾಡ್ಬೇಕು. ನಿನ್ನೆ SP ಚಾಮರಾಜನಗರದವ್ರಿಗೂ ನಾನು ಮಾತಾಡಿ ದಯವಿಟ್ಟು ಸರ್ ಗಮನಕ್ಕೆ, ಯಾಕಂದ್ರೆ ಪಕ್ಕದ ಗಡಿ ಪ್ರದೇಶ ಆದ್ರಿಂದ ದಯವಿಟ್ಟು ಇನ್ನು ಮುಂದೆನೂ ನೂರಾರು ಜನ ಹೋಗ್ತಾ ಇದ್ದಾರೆ ಈಗ ಶಬರಿಮಲೆ ಯಾತ್ರೆಗೆ. ಪಾಪ ಯಾತ್ರಿಕರಿಗೆ ತೊಂದರೆ ಆಗ್ಬಾರ್ದು. ಅವ್ನು ಯಾರೋ ಮಾಡೋ ಅಂತ ಉಚ್ಚಾಟಗಳಿಂದ ರಾಜ್ಯಗಳ ಒಂದು ಕತ್ತು ಉರಿಯುವಂತ ಕೆಲಸವನ್ನು ಅವ್ನು ಮಾಡ್ತಾ ಇದ್ದಾನೆ. ಇದನ್ನು ವಿರೋಧಿಸಿ ಇವತ್ತು ಗೃಹ ಸಚಿವರ ಮುಖಾಂತರ ಅವರಿಗೆ ನಾವು ಲೆಟರ್ನ ಕೊಡೋದಕ್ಕೆ ಬಂದಿದ್ದೀವಿ ಸರ್. ಧನ್ಯವಾದಗಳು.